ಫಸ್ಟ್ ನಿಮ್ಮ ಲುಕ್ ರಿಲೀಸ್ ಆದಾಗ ನಾನು ಪರಶುರಾಮನ ಕತೆ ಅನ್ಕೊಂಡ್ಬಿಟ್ಟೆ ಅದನ್ನ. ನೀವು ಕೊಡ್ಲಿ ಅಂದ್ರೆ ಅದು ಎಲ್ಲ ವಾರಿಯರ್ಗೆ ಎಲ್ಲ ವಾರಿಯರ್ಗೆ ಪರಶುರಾಮ ದೊಡ್ಡ ಇನ್ಸ್ಪಿರೇಷನ್. ಎಸ್, ಪರಶುರಾಮನ ಕಥೆಯಲ್ಲಿ ಪರಶುರಾಮನೇ ಶಿವನಿಂದ ಕಲ್ತಂತಹ ಕಳರಿಪಯಟ್ಟು ಅಂತೆಲ್ಲ ಕಥೆ ಹೇಳ್ತಾರೆ. ಓಕೆ, ಸೊ ಪರಶುರಾಮ ಕಲಿಸಿದ್ದು ಅಂತಾನು ಹೇಳ್ತಾರೆ. ಹೌದು. ಸೊ ಹಾಗಾಗಿ ನಮ್ಗೆ ಪರಶುರಾಮ ರೆಫರೆನ್ಸ್ ನಮಗೆ ಇದ್ದೇ ಇದೆ ಯಾವತ್ತು. ಕರೆಕ್ಟ್. ಸೇಮ್ ಟೈಮ್ ನಮ್ ಬೆಮ್ಮೆರ್ ಅಂತ ಹೇಳ್ತೀವಿ, ಅದನ್ನು ನಾವು ಒಬ್ಬ ವಾರಿಯರ್ ದೈವ ಅನ್ನೋ ತರದಲ್ಲೂ ನೋಡ್ತಾರೆ. ನಮ್ಮ ಇಡೀ ಸಂಸ್ಕೃತಿಯಲ್ಲಿ ಮತ್ತೆ ನಮ್ಮ ಇಡೀ ದೈವಗಳ ಮೂಲ ದೈವ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ನಂಗೆ ಆಫೀಸಿಂದ ಪ್ರೆಷರ್ ಬೆಮ್ಮೆರ್ ಬಗ್ಗೆ ಕೇಳಲೇಬೇಕು. ಅಂದ್ರೆ ನಾನು ಅದ್ರ ಬಗ್ಗೆ ತುಂಬಾ ಮಾತಾಡಕ್ ಹೋಗಲ್ಲ. ಅಂದ್ರೆ ಏನಾಗುತ್ತೆ, ಕೆಲವೆಲ್ಲ ವಿಚಾರಗಳನ್ನ ಜನರಿಗೆ ಬಿಡಬೇಕು. ನಮ್ಮ ಉದ್ದೇಶ ಕೆಲವನ್ನ ಅಡ್ರೆಸ್ ಮಾಡುವಂಥದ್ದು. ನಾವು ಅಡ್ರೆಸ್ ಮಾಡಿ ಬಿಡ್ತೀವಿ, ಆ ಚರ್ಚೆ ನಿಮ್ಗೆ ಬಿಟ್ಟಿದ್ದು. ಓಕೆ. ಸೊ ನಮ್ದು ಈ ಅಂದ್ರೆ ನೀವು ಸಿನಿಮಾದಲ್ಲಿ ಬಂದಾಗ ಏನೋ ಒಂದು ವಿಷಯ ಬಂದಾಗ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ, ಸೂಪರ್. ನಮ್ಮ ಇಂಟೆನ್ಷನ್ ಅದೇ, ಅದ್ರ ಬಗ್ಗೆ ಚರ್ಚೆಗಳಾಗಲಿ. ಎಸ್, ನಾವು ಅದಕ್ಕೆ ಬಂದು ಚರ್ಚೆ ಮಾಡಿಕೊಂಡ್ರೆ ನಮ್ದು ವ್ಯೂ ಆಗ್ಬಿಡುತ್ತೆ. ಮತ್ತು ನನಗೆ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದಾಗ ನನಗೆ ಒಬ್ಬ ಟ್ರೈಬು ಹಿಂಗೆ ಕಾಣಬೇಕು ಅನ್ನೋ ಥರದ ಯೋಚನೆಗಳಿದ್ದಾಗ ಅದು ಸಮ್ಹೌ ಅದೊಂದು ಆ ಥರದಲ್ಲಿ ಕಾಣಕ್ಕೆ ಶುರು ಆಗ್ಬಿಡ್ತು. ಮೇ ಬಿ ಬಿಕಾಸ್ ಆಫ್ ಬಿಯರ್ಡು, ಆಕ್ಸು, ಶೀಲ್ಡು, ಈ ಥರದ್ದೆಲ್ಲ ಅನಿಸುತ್ತೆ. ಸೊ ಅದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತಲ್ಲ, ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸೇರ್ಕೊಂಡ್ಬಿಡ್ರೆ. ಹೌದು. ನಾವು ನೋಡಿರೋದು ಯಾರು? ಕರೆಕ್ಟ್. ಕೃಷ್ಣದೇವರಾಯನ ಪಾತ್ರ ಮಾಡೋಂದವರೆಲ್ಲ ರಾಜ್ಕುಮಾರ್ ಥರನೇ ಮಾಡಕ್ಕೆ ಮತ್ತೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಇನ್ನು ಯಾರು ಕಾಣಿಸಲ್ಲ, ಕಾಣಿಸಲ್ಲ. ಕರೆಕ್ಟ್. ಎಸ್, ಅಣ್ಣವರೇ ಕಾಣಿಸ್ತಾರೆ.